ನಿಂದ ರೇಣುಕಾಸ್ವಾಮಿಯ ಭೀಕರ ಕೊಲೆ ಪ್ರಕರಣ. ಕೊಲೆ ಕೇಸ್ ಸಂಬಂಧ ತನಿಖೆ ಮುಂದುವರಿಸಲಿರುವಂತಹ ಪೊಲೀಸರು. ತನಿಖೆಗಾಗಿ ದರ್ಶನ್ ಮೊಬೈಲ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ತನಿಖಾಧಿಕಾರಿಗಳು. ನಿನ್ನೆ ಕೋರ್ಟ್ ಅನುಮತಿ ಪಡೆದು ದರ್ಶನ್ ಮೊಬೈಲ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಧನರಾಜ್, ವಿನಯ್, ಪ್ರಶೂದ್ ಮೊಬೈಲ್ ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮೋರಿಗೆ ಎಸೆದಿದ್ದ ಮೃತ ರೇಣುಕಾಸ್ವಾಮಿ ಮೊಬೈಲ್ ಸಿಕ್ಕಿಲ್ಲ. ಕೆಲ ಆರೋಪಿಗಳು ತಮ್ಮ ಮೊಬೈಲ್ ಡೇಟಾ ಡಿಲೀಟ್ ಮಾಡಿದ್ದಾರೆ. ಕೊಲೆಯಲ್ಲಿದ್ದ ಕೆಲ ಸಾಕ್ಷಿಗಳನ್ನ ನಾಶಪಡಿಸಿದ್ದಾರೆ ಡಿ ಗ್ಯಾಂಗ್. ಹೀಗಾಗಿ ಸ್ವಾಮಿ ಮತ್ತು ಆರೋಪಿಗಳ ಹೆಸರಲ್ಲಿ ಹೊಸ ಸಿಮ್ ಕಾರ್ಡ್ ಅನ್ನ ತೆಗೆದುಕೊಂಡಿದ್ರು. ಹೊಸ ಸಿಮ್ ಕಾರ್ಡ್ ಪಡೆದು ಡೇಟಾ ಕಲೆಕ್ಟ್ ಮಾಡಲು ತಯಾರಿ ಮಾಡಿದ್ರು. ಇದುವರೆಗೂ 139ಕ್ಕೂ ಅಧಿಕ ಸಾಕ್ಷಿಗಳನ್ನ ಸಂಗ್ರಹಿಸಿದ್ದಾರೆ ಪೊಲೀಸರು. ಕೆಲವು ಟೆಕ್ನಿಕಲ್ ವೈಜ್ಞಾನಿಕ ಸಾಕ್ಷ್ಯಾಧಾರಗಳನ್ನ ಎಫ್ಎಸ್ಎಲ್ಗೆ ಕಳುಹಿಸಿ ಪರಿಶೀಲನೆ ಆಗ್ತಾ ಇದೆ. ಇದುವರೆಗೂ ಸಂಗ್ರಹಿಸಿರುವ ಸಾಕ್ಷಿಗಳ ಆಧಾರದ ಮೇಲೆ ತನಿಖೆ ಮುಂದುವರಿಕೆ ಆಗ್ತಾ ಇದೆ. ಜೊತೆಗೆ ಕೊಲೆ ಕೇಸ್ ಸಂಬಂಧ ಮತ್ತಷ್ಟು ಸಾಕ್ಷಿ ಸಂಗ್ರಹಿಸಲಿರುವಂತಹ ಪೊಲೀಸರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿಯ ಭೀಕರ ಕೊಲೆಯಾಗಿದೆ. ಇದೇ ಆರೋಪದ ಮೇಲೆ ಡಿ ಗ್ಯಾಂಗ್ ಈಗ ನ್ಯಾಯಾಂಗ ಬಂಧನದಲ್ಲಿದೆ. ಆದ್ರೆ ಇತ್ತ ಕೊಲೆ ಕೇಸ್ ಸಂಬಂಧ ಪೊಲೀಸರು ಒಂದಿಷ್ಟು ಸಾಕ್ಷಿಗಳನ್ನ ಸಂಗ್ರಹ ಮಾಡ್ತಿದ್ದಾರೆ. ತನಿಖೆಗಾಗಿ ದರ್ಶನ್ ಮೊಬೈಲ್ ಅನ್ನ ನಿನ್ನೆ ವಶಕ್ಕೆ ಪಡ್ಕೊಂಡಿದ್ದಾರೆ ತನಿಖಾ ಅಧಿಕಾರಿಗಳು. ನಿನ್ನೆ ಕೋರ್ಟ್ ಅನುಮತಿಯನ್ನ ಪಡೆದು ದರ್ಶನ್ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಅದರ ಜೊತೆಯಲ್ಲಿ ಧನರಾಜ್, ವಿನಯ್, ಪ್ರದೋಷ್ ಎಲ್ಲ ಆರೋಪಿಗಳ ಮೊಬೈಲ್ ಅನ್ನು ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಹೆಚ್ಚಿನ ತನಿಖೆಯನ್ನ ಮಾಡಬೇಕಾಗಿ. ಇನ್ನು ಮೋರಿಗೆ ಎಸೆದಿದ್ದ ಮೃತ ರೇಣುಕಾಸ್ವಾಮಿಯ ಮೊಬೈಲ್ ಮಾತ್ರ ಸಿಕ್ಕಿಲ್ಲ. ಕೆಲ ಆರೋಪಿಗಳು ತಮ್ಮ ಮೊಬೈಲ್ ಡೇಟಾವನ್ನು ಈಗಾಗಲೇ ಡಿಲೀಟ್ ಮಾಡಿದ್ದಾರೆ. ಸಾಕ್ಷಿ ನಾಶ ಮಾಡಲಿಕ್ಕೆ ಎಲ್ಲಾ ರೀತಿಯಾದಂತ ಕಸರತ್ತುಗಳನ್ನ ಮಾಡಿಬಿಟ್ಟಿದ್ದಾರೆ. ಕೊಲೆಯಲ್ಲಿದ್ದ ಕೆಲ ಸಾಕ್ಷಿಗಳನ್ನ ನಾಶಪಡಿಸಲಿಕ್ಕೆ ಡಿ ಗ್ಯಾಂಗ್ ಪ್ರಯತ್ನವನ್ನ ಮಾಡಿದೆ. ಹೀಗಾಗಿ ಸ್ವಾಮಿ ಮತ್ತು ಆರೋಪಿಗಳ ಹೆಸರಲ್ಲಿ ಹೊಸ ಸಿಮ್ ಕಾರ್ಡ್ ಅನ್ನು ಕೂಡ ಪಡೆದುಕೊಂಡಿದ್ರು. ಹೊಸ ಸಿಮ್ ಕಾರ್ಡ್ ಪಡೆದು ಡೇಟಾ ಕಲೆಕ್ಟ್ ಮಾಡಲು ತಯಾರಿ ಆಗ್ತಾ ಇದೆ. ಇದುವರೆಗೂ 139ಕ್ಕೂ ಅಧಿಕ ಸಾಕ್ಷಿಗಳನ್ನ ಪೊಲೀಸರು ತನಿಖೆಯಲ್ಲಿ ಅದನ್ನ ಸಂಗ್ರಹಿಸಿದ್ದಾರೆ. ಅವೆಲ್ಲವನ್ನ ಕಲೆಕ್ಟ್ ಮಾಡಿದ್ದಾರೆ. ಕೆಲವು ಟೆಕ್ನಿಕಲ್ ಇರಬಹುದು, ವೈಜ್ಞಾನಿಕ ಸಾಕ್ಷ್ಯಾಧಾರಗಳನ್ನ ಎಫ್ಎಸ್ಎಲ್ಗೆ ಕಳುಹಿಸಿ ಇನ್ನಷ್ಟು ಹೆಚ್ಚಿನ ಪರಿಶೀಲನೆ ಆಗ್ತಾ ಇದೆ. ಇದುವರೆಗೂ ಸಂಗ್ರಹಿಸಿರುವ ಸಾಕ್ಷಿಗಳ ಆಧಾರದ ಮೇಲೆ ತನಿಖೆಯನ್ನ ಮುಂದೂಡುತ್ತಾ ಹೋಗ್ತಿದ್ದಾರೆ ಅಧಿಕಾರಿಗಳು. ತನಿಖೆಯ ವಿಚಾರಣೆ ಆಗ್ತಾ ಇದೆ. ಮುಂದೆ ಏನು ಎನ್ನುವ ರೀತಿಯಾಗಿ ಈಗಾಗಲೇ 139ಕ್ಕೂ ಅಧಿಕ ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದಾರೆ. ಜೊತೆಗೆ ಕೊಲೆ ಕೇಸ್ ಸಂಬಂಧ ಮತ್ತಷ್ಟು ಸಾಕ್ಷಿ ಸಂಗ್ರಹಿಸುತ್ತಿದ್ದಾರೆ ಪೊಲೀಸರು. ಈ ಪ್ರಕರಣದಲ್ಲಿ ಸಾಕ್ಷಿಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಪೊಲೀಸರು ಇನ್ನಷ್ಟು ಚುರುಕಾಗಿ ತನಿಖೆಯನ್ನ ಮಾಡ್ತಿದ್ದಾರೆ. ಇನ್ನು ಡಿ ಗ್ಯಾಂಗ್ ಏನಿದೆಯಲ್ಲ, ಕೊಲೆ ಮಾಡಿ ರೇಣುಕಾಸ್ವಾಮಿಯ ಮೊಬೈಲ್ ಅನ್ನು ಕೂಡ ಎಸೆದಿದ್ರು ಮೋರಿಗೆ. ಈ ಒಂದು ಮೊಬೈಲ್ ಸಿಕ್ಕಿಲ್ಲ. ಇನ್ನು ಹೊಸ ಸಿಮ್ ಕಾರ್ಡ್ ಅನ್ನ ಬಳಸಿ ಮತ್ತೊಂದಿಷ್ಟು ವಿಚಿತ್ರವಾಗಿ ಕೆಲವೊಂದು ಡೇಟಾಗಳನ್ನ ಕಲೆಕ್ಟ್ ಮಾಡಲಿಕ್ಕೆ ಮುಂದಾಗಿದ್ದಾರೆ ಆರೋಪಿಗಳು. ಆದ್ರೆ ಈಗ ನಿನ್ನೆ ಕೋರ್ಟ್ ಅನುಮತಿಯನ್ನ ಪಡೆದು ನಟ ದರ್ಶನ್ ಅವರ ಮೊಬೈಲ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನು ಜೊತೆಯಲ್ಲಿದ್ದ ಆರೋಪಿಗಳ ಮೊಬೈಲ್ ಅನ್ನು ಕೂಡ ತನಿಖಾ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಹೆಚ್ಚಿನ ತನಿಖೆಗಾಗಿ.